ನಮಸ್ಕಾರ ಸ್ನೇಹಿತರೆ, ಲೈಫ್ ಗುರು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ತಾವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಮ್ಮ ಚಾನಲ್ನ ಪ್ರತಿಯೊಂದು ವಿಡಿಯೋ ಕೂಡ ತಮಗೆ ಲಭ್ಯವಾಗುವುದು. ಇವತ್ತು ನಾವು ವಿಟಮಿನ್ ಸಿ ಹೇರಳವಾಗಿ ದೊರಕುವ ಆಹಾರ ಪದಾರ್ಥಗಳ ಬಗ್ಗೆ ನಾವು ನಿಮಗೆ ಹೇಳಿಕೊಡ್ತಿದ್ದೇವೆ. ಮೊದಲನೇದಾಗಿ ಪೇರು. ಇದು ಸಿ ವಿಟಮಿನನ್ನು ಅತಿ ಹೆಚ್ಚು ಹೊಂದಿರುವ ಹಣ್ಣಾಗಿದೆ. ಇದನ್ನು ಸೇವಿಸುವುದರಿಂದ ಕೈಕಾಲು ನೋವು ಮತ್ತು ವಿಟಮಿನ್ ಸಿ ನಮ್ಮ ದೇಹಕ್ಕೆ ಅತಿ ಹೆಚ್ಚಾಗಿ ಪೂರೈಸಬಹುದು. ಕಿವಿ ಫ್ರೂಟ್. ಇದು ಕೂಡ ವಿಟಮಿನ್ ಸಿ ಅತಿ ಹೆಚ್ಚು ಪೂರಕವಾಗಿ ಪೂರೈಸಬಲ್ಲ ಹಣ್ಣಾಗಿದೆ ಮತ್ತು ತರಕಾರಿಯ ರೂಪದಲ್ಲಿ ಇದು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ದೊಣ್ಣೆ ಮೆಣಸಿನಕಾಯಿ ಎಂದು ಕರೆಯುತ್ತಾರೆ. ಇದರಲ್ಲೂ ಕೂಡ ವಿಟಮಿನ್ ಸಿ ಹೇರಳವಾಗಿದೆ ಎಂದು ಸಂಶೋಧನೆ ಹೇಳಿದೆ. ಸ್ಟ್ರಾಬೆರಿ. ವಿಟಮಿನ್ ಸಿ ಹೆಚ್ಚಾಗಿರುವ ಈ ಪದಾರ್ಥದಲ್ಲಿ ನಮ್ಮ ತ್ವಚೆಗೆ ಅತ್ಯಂತ ಮೂಲ ಉಪಕಾರಿಯಾಗಿದೆ. ಆರೆಂಜ್. ಇದು ಕೂಡ ನಮ್ಮ ತ್ವಚೆಯನ್ನು ಬಿಳಿಯಾಗಿ ಪರಿವರ್ತಿಸಲು ಸಹಕಾರಿಯಾಗುತ್ತದೆ ಮತ್ತು ಕೈಕಾಲು ನೋವುಗಳನ್ನು ಕಡಿಮೆ ಮಾಡಲು ಕೂಡ ಇದು ಸಹಕಾರಿಯಾಗುತ್ತದೆ. ಪಪ್ಪಾಯ. ವಿಟಮಿನ್ ಸಿ ಇದು ಅತಿ ಹೇರಳವಾಗಿ ಹೊಂದಿರುವಂಥ ಹಣ್ಣಾಗಿದ್ದು ಇದನ್ನು ಜ್ವರ, ನೆಗಡಿ, ಕೆಮ್ಮು ಅಥವಾ ಕೈಕಾಲು ನೋವು ಈ ಸಮಯದಲ್ಲಿ ಸೇವಿಸಬಹುದು. ಟೊಮೆಟೊ. ನಾವು ದಿನಾಲೂ ಆಹಾರದಲ್ಲಿ ಇದನ್ನು ಸೇವಿಸಬಹುದು. ಮತ್ತು ಬೀನ್ಸ್. ಇದನ್ನು ನಾವು ವಿಟಮಿನ್ ಸಿ ಹೇರಳವಾಗಿ ದೊರಕುವ ಕಾಯಿಪಲ್ಯಗಳಲ್ಲಿ ಒಂದು. ಇದನ್ನು ಕೂಡ ನಾವು ಆಹಾರದಲ್ಲಿ ಅಥವಾ ಹಾಗೆ ತಿನ್ನಬಹುದು.